ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಅನಂತನ ಒಳಗಿದ್ದಾರೆ. ಸಾಮಾನ್ಯವಾಗಿ ವೆಂಕಟೇಶ್ ಅವ್ರು, ನಮ್ಮ ಪಿ ಆರ್ ವೆಂಕಟೇಶ್ ಅವ್ರು ಅದಕ್ಕೆ ಎಲ್ಲಿದ್ರೆ ವೆಂಕಟೇಶ್? ಸಂಡೇ ಅವ್ರಿಗೆ ಗೊತ್ತು, ಸಂಡೇ ಸಾಮಾನ್ಯವಾಗಿ ನಮ್ಮ ಯಜಮಾನ್ರು ನಾನು ಎಲ್ಲೂ ಹೋಗಲ್ಲ. ಅದು ಕಾರ್ಯಕ್ರಮಕ್ಕೆ ಬೇರೆ ತಡವಾಗಿ ಬಂದ್ವಿ. ಗೋವಿಂದು ಸರ್ಗೆ, ಲಕ್ಷ್ಮೀ ಅಮ್ಮಗೆ ನನ್ನ ಅಪಾಲಜೀಸ್. ಸುಂದರ ಅಂಕಲ್ಲು ಟೈಮಿಗೆ ಬಂದರು, ಗೀ ಆಂಟಿನೂ ಟೈಮಿಗೆ ಬಂದರು. ನಿನ್ನೆ ನಮ್ಮ 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಆ್ಯನಿವರ್ಸರಿಗೆ ಸಾಮಾನ್ಯವಾಗಿ ಎಲ್ಲೂ ಹೋಗ್ತೀರಾ, ಪಾರ್ಟಿ ಮಾಡಿದ್ರಾ, ಇದು ಮಾಡಿದ್ರ ಅಂತ ಕೇಳ್ತಾರೆ. ನಾವು ಮದುವೆ ಆದಾಗಿಂದ ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಮನೇಲಿ. ಸೊ ನಿನ್ನೆ ಕೂಡ ಪೂಜೆ ಆಯಿತು. ಮನೆಯಲ್ಲಿ ತುಂಬ ಗೆಸ್ಟ್ ಇದ್ದಾರೆ, ಅಮ್ಮ ಎಲ್ಲರೂ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡ ಆಯಿತು ನಾವಿಬ್ರು ಬಂದಿದ್ದು. ದಯವಿಟ್ಟು ಕ್ಷಮೆ ಇರಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಮನೇಲಿ ಅವರೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಅವ್ರನ್ನೆಲ್ಲ ಬಿಟ್ಟು, ನನ್ನ ಮಗಳಿಗೆ ಬಿಟ್ಟು ಬರೋಕ್ಕೆ ತಡ ಆಯಿತು. ಹಂಗೂ ರೋಡಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಟೆನ್ಷನ್ ಕೊಟ್ಬಿಟ್ಟೆ ನಮ್ಮ ಯಜಮಾನ್ರಿಗೆ. ಅವರ ಗಾಡಿ ಓಡಿಸ್ತಾ ಇದ್ದಿದ್ದು. ಸೊ ಬೇಗ ಹೋಗಿ ಬೇಗ ಹೋಗಿ ಬೇಗ ಹೋಗಿ, ನೀನು ಸ್ವಲ್ಪ ಅದನ್ನ ಹಾಡ್ಕೊಂಡು ಹೋಗ್ಬೇಕು, ಸುಮ್ಮನೆ ಇರ್ತೀಯಾ ಅಂದ್ರು. ಅನಂತನ ಫೋನ್ ಮಾಡ್ತಾನೆ ಇದ್ರು, ಎಲ್ಲಿದ್ಯಾ ಪುಟ್ಟ? ಅವ್ರಿಗೆ ಗೊತ್ತು ನಾನು ಯಾವತ್ತೂ ಲೇಟ್ ಆಗಲ್ಲ ಅಂತ. ಯಾಕೆ ಲೇಟ್ ಇವತ್ತು ಅಂತ. ಸೊ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಅನಂತನ ನಮ್ಮ ಯಜಮಾನ್ರ ಹೆಸರು ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದಾರೆ. ಅನಂತನಗೋಸ್ಕರ, ನನಗೋಸ್ಕರ ಇವತ್ತು ಅವ್ರು ಬಂದಿರೋದು. ಇಲ್ಲಾಂದ್ರೆ ಸಾಮಾನ್ಯವಾಗಿ ಹಿ ಡಸಂಟ್ ಕಮ್. ಸಂಡೇ, ಸ್ಯಾಟರ್ಡೇ, ಸಂಡೇ ನನ್ನ ಮಗಳಿಗೆ ಸೀಮಿತ ಅವರ ಸಮಯ. ಸೊ ಹಾಗಾಗಿ ನಾನಂದೆ ಇಲ್ಲ, ಅನಂತಣ್ಣಂದೇ ಕಾರ್ಯಕ್ರಮ ಅವ್ರದ್ದೇ. ಹೌದಾ, ಅನಂತಣ್ಣಂದೇ ಕಾರ್ಯಕ್ರಮ, ಯು ಹ್ಯಾವ್ ಟು ಕಮ್ ಅಂತ ನಾನು ಫೋರ್ಸ್ ಮಾಡಿ ಕರ್ಕೊಂಡ್ಬಂದೆ. ಸೊ ಥ್ಯಾಂಕ್ ಯು ಫಾರ್ ಸ್ಟೆಪ್ಪಿಂಗ್ ಔಟ್ ಟುಡೇ. ಆ್ಯಂಡ್ ಇವತ್ತಿನ ಎಲ್ಲ ವಿಜೇತರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು, ನಮ್ಮಿಬ್ಬರ ಕಡೆಯಿಂದನೂ ಅಭಿನಂದನೆಗಳು. ಹಾಗೆ ನಮ್ಮ ಸಿಂಫನಿ ಸ್ವರ ಪ್ರತಿಷ್ಠಾನ, ಅನಂತನ ಮೇನ್ ಪರ್ಸನ್ ಇದಕ್ಕೆ ಅಂತ ಹೇಳಿದ್ರು. 4ನೇ ವರ್ಷದ ಇದು ರಾಜಕುಮಾರ್. ಆ ದೇವರು ನಿಮ್ಗೆ ಹೆಚ್ಚಿನ ಶಕ್ತಿ ಪ್ರೀತವಾದ ನಮ್ಮಿಬ್ಬರ ಮೇಲೂ ಕಲಾವಿದರಾಗಿ ನಮ್ಮಿಬ್ಬರ ಮೇಲೂ ಇರ್ಲಿ, ನನ್ನ ಕುಟುಂಬದ ಮೇಲೆ ಇರ್ಲಿ ಅಂತ ಕೇಳ್ಕೊತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅನ್ನೋ ತಮ್ಮಲ್ಲಿ ಒಂದು ವಿನಯದ ಪ್ರಾರ್ಥನೆ. ಖಂಡಿತ ಪ್ರಭಾಕರ್ ಅವರು ಅವರ ಪತಿ ರಘು ಮುಖರ್ಜಿ ಅವರು ಸಹಿತ ಬಂದಿದ್ದಾರೆ ಅಂತ ಹೇಳಿದೆ. ನಿಮಗೆ ಬಂದಿರೋ ಖುಷಿನ ನಿಮ್ ಕಿವಿ ಕೇಳಿಸಿಲ್ಲ ಬಿಡಿ. ಇಲ್ಲ, ನಿಜವಾಗ್ಲೂ ನೀವು ನಮ್ಮ ಸಂತೋಷದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಏನಾಗುತ್ತೆ, ಯಾವಾಗ್ಲೂ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅನ್ನೋ ಒಂದು ಫೇಮಸ್ ಮಾತು ನಾವೆಲ್ಲರೂ ಕೇಳ್ತೀವಿ. ನನ್ನ ಜೀವನದ ಸತ್ಯ ಏನು ಅಂತಂದ್ರೆ, ನನ್ನ ಯಶಸ್ಸು, ನನ್ನ ಕೆಲಸ ಎಲ್ಲದರ ಹಿಂದೆ ನನ್ನ ಮೇನ್ ಶಕ್ತಿ ಅಂದ್ರೆ ನನ್ನ ಯಜಮಾನ್ರು ಶ್ರೀ ರಘು ಮುಖರ್ಜಿ ಅವರು ನನ್ನ ಇಬ್ರು ತಾಯಂದ್ರು. ನನ್ನ ತಾಯಿ ಗಾಯತ್ರಿ ಪ್ರಭಾಕರ್, ನನ್ನ ಅತ್ತೆ ರತ್ನಾ ಮುಖರ್ಜಿ. ಆ ಇಬ್ರು ಹೆಂಗಸರು ನನ್ನ ಜೀವನದಲ್ಲಿ ಇರೋದ್ರಿಂದ ನಾನು ಹೊರಗೆ ಬಂದು ಕೆಲಸ ಮಾಡೋಕೆ ಸಾಧ್ಯ ಆಗ್ತದೆ. ಅಥವಾ ನನ್ನ ಮಗಳನ್ನ ನೆಮ್ಮದಿಯಿಂದ ಮನೆಯಲ್ಲಿ ಬಿಟ್ಟು ನಾನು ಹೊರಗೆ ಬಂದು ನನಗೆ ಇಷ್ಟವಾದಂಥ ನನ್ನ ಕಲೆ ಮುಂದುವರ್ಸೋಕೆ ನನಗೊಂದು ಅವಕಾಶ ಸಿಗ್ತಾ ಇದೆ. ನಾನು ಎಲ್ಲೋ ಒಂದು ಸ್ವಲ್ಪ ಸೋಂಬೇರಿ ಆದೆ ಅಂದ್ರು ನನಗೆ ಬೆಂತಟ್ಟಿ ರೇಗಿ, ಏನಿದು ಡೋಂಟ್ ಸಿಟ್ ಲೈಕ್ ದಿಸ್, ಗೋ ಫಾರ್ ವರ್ಕ್ ಅಂತ ಕಳ್ಸೋಂಥ ಯಜಮಾನ್ರು. ಸೊ ನನಗೋಸ್ಕರ ಅವ್ರು ಬಂದ್ರಲ್ಲ, ಸೊ ಸ್ವಲ್ಪ ನನಗೆ ಮೋರ್ ವರಿಡ್ ದಟ್ he is taken the effort to come, so that has to be appreciated ಅಂತ ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.